ಹನೋಯ್ ಆಲ್ರೆಡಿ ನಾನು ಹೇಳ್ದಂಗೆ ಇಟ್ಸ್ ನೋನ್ ಫಾರ್ ಇಸ್ ಓಲ್ಡ್ ಚಾರ್ಮ್. ಸೊ ಅದನ್ನು ನಾನು ಹೇಗಾದರೂ ಮಾಡಿ ನೋಡಬೇಕು, ಆದಷ್ಟು ನನ್ನ ಮೊಬೈಲ್ ಫೋನಲ್ಲಿ ಕ್ಯಾಪ್ಚರ್ ಮಾಡಬೇಕು ಅಂದ್ಬಿಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆ 6 ಗಂಟೆಗೆ ಹನೋಯ್ನ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನು. ಓಲ್ಡ್ ಕ್ವಾರ್ಟರ್ಸ್ ಅಂತ ಒಂದು ಜಾಗ ಇದೆ, ಅದು ಓಲ್ಡ್ ಸಿಟಿ ಥರ ನಮಗೆ. ಆ ಓಲ್ಡ್ ಕ್ವಾರ್ಟರ್ಸ್ ಜಾಗಕ್ಕೆ ಹೋದೆ. ಸೊ ಅಲ್ಲೇ ಒಂದು 2-3 hours ಸ್ಪೆಂಡ್ ಮಾಡಿ ನಾನು ಅಲ್ಲಿನ ಒಂದು ಬ್ಯೂಟಿನ ಅನ್ಬೋದು, ಇಲ್ಲಾಂದರೆ ಅವ್ರ ಲೈವ್ಲಿಹುಡ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ ನಾನು. ತುಂಬ ಜನ ಎಕ್ಸ್ಪ್ಲೋರ್ ಮಾಡ್ತಾರೆ, ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾರ್ಮ್. ನಾನು ನಮ್ಮ ಓಲ್ಡ್ ಸಿಟಿಗೆ ಹೋದರೆ, ಇಲ್ಲಾಂದರೆ ನಮ್ಮ ಚಾಮರಾಜಪೇಟೆ, ಇಲ್ಲಾಂದರೆ ಗಾಂಧಿ ಬಜಾರ್, ಮಲ್ಲೇಶ್ವರಂಗೆ ಹೋದರೆ ಹೆಂಗಿರುತ್ತೆ, ಸೊ ಆ ಥರ ಒಂದು ಜಾಗ. ಇದು ಓಲ್ಡ್ ಸಿಟಿ ಅಂದ ತಕ್ಷಣ ಅಷ್ಟು ಇದಾಗೋಗಿಲ್ಲ. ಅಲ್ಲಿ ತುಂಬ ಕೆಫೆಸ್ ಇದೆ, ಒಂದು ಸೈಡಲ್ಲಿ ಹೆವಿ ಪಬ್ಸ್ ಇದೆ, ಹ್ಯಾಪ್ನಿಂಗ್ ಪ್ಲೇಸ್. ಬಟ್ ಒಂದು ಪೋರ್ಷನ್ ನಿಮಗೆ ಓಲ್ಡ್ ಕ್ವಾರ್ಟರ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನನಗೆ. ನಮ್ಮ ವೆರಿ ಸಿನಿಮ್ಯಾಟಿಕ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಓಲ್ಡ್ ಕ್ವಾರ್ಟರ್ಸಿಂದ ನಡ್ಕೊಂಡು ಮನೆಗೆ ಬಂದೆ, ರಿಲ್ಯಾಕ್ಸ್ ಆದೆ, ಊಟ ಮಾಡಿದೆ, ರೆಡಿ ಮಾಡಿ ತಿಂದೆ. ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟಿದ್ದೆ ಇವ್ರನ್ನ ಮೀಟ್ ಮಾಡಬೇಕಾಗಿತ್ತಂತ, ರಾಜೀವ್ ಅವ್ರನ್ನ. ಆ್ಯಕ್ಚುಲಿ ಅವ್ರು ಇಂಡಿಯನ್ನು. ಸೊ ಹೇಳಿದ್ನಲ್ಲ, ನಾನು ಮನಿ ಎಕ್ಸ್ಚೇಂಜ್ ಮಾಡಿಸ್ಕೊಬೇಕಾಗಿತ್ತು. ಒಂದು 50,000 ಇಂಡಿಯನ್ ರುಪೀಸ್ VND ನಂಗೆ ಬೇಕಾಗಿತ್ತು. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದೆ. ಅವರು ಈಸ್ ಒನ್ ಆಫ್ ದ ಬಿಗ್ ನೇಮ್ಸ್ ಇನ್ ವಿಯೆಟ್ನಾಮ್ ಆ್ಯಕ್ಚುಲಿ. ನಮಸ್ತೆ ಹನೋಯ್ ಅಂತ ಇಂಡಿಯನ್ ರೆಸ್ಟೋರೆಂಟ್ ನಡೆಸ್ತಾರೆ. ಐ ಥಿಂಕ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಎನಿಥಿಂಗ್ ಹ್ಯಾಪ್ನಿಂಗ್ ಇನ್ ವಿಯೆಟ್ನಾಮ್ ಫ್ರಮ್ ಇಂಡಿಯಾ ಅವರೇ ನೋಡ್ಕೊಳ್ಳೋದು. ಇನ್ಫ್ಯಾಕ್ಟ್ ಶಾಂಘೈ ವೀಸಾ ಯುರೋಪ್ಗೆ ಹೊಚಿಮಿನ್ ಸಿಟಿ ಮತ್ತು ಹನೋಯಲ್ಲಿ ಇವ್ರ ಕಡೆಯಿಂದನೇ, ಇವ್ರ ಆಫೀಸಿಂದನೇ ಆಗೋದು. ಸೊ ಈಸ್ ದಟ್ ಬಿಗ್ ಆ್ಯಕ್ಚುಲಿ. ನಮ್ಮ ಸೈಕ್ಲಿಂಗ್ ಫ್ರೆಂಡ್ ಬ್ರೆಟ್ ಅವ್ರನ್ನ ಇಂಟರ್ವ್ಯೂ ಕೊಟ್ಟರು. ನನಗೆ ಸ್ವಲ್ಪ ಕಾಸು ಬೇಕಾಗಿತ್ತು ಎಕ್ಸ್ಚೇಂಜ್. ನಾನು ಇಂಡಿಯಾದಲ್ಲಿ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ, ನನಗೆ ವಿಯೆಟ್ನಾಮ್ ಡಾಗ್ ಬೇಕು ಅಂತ ಹೇಳಿದ್ದೆ. ಅವ್ರು ಕೊಡ್ತಾರೆ ಅಂದ್ಬಿಟ್ಟು ಅವ್ರು ಪ್ರೆಫರ್ ಮಾಡಿದ್ರು ಪಾಪ. ಸೊ ಅವ್ರು ಕೊಟ್ಟರು, ಅವ್ರಿಗೆ ರೆಸ್ಟೋರೆಂಟು ಊಟ ಮಾಡೋ ಅಂತ ಹೇಳಿದ್ರು. ಸೊ ನಾರ್ತ್ ಇಂಡಿಯನ್ ಥಾಲಿ, ರೋಟಿ, ಅನ್ನ, ದಾಲ್, ಫಿಶ್ಶು ಎಲ್ಲ ಕೊಟ್ಟಿದ್ದಾರೆ. ಬರ್ಸ್ತಾಯಿತ್ತು ಆಫ್ಟರ್ ವೆರಿ ಲಾಂಗ್ ಟೈಮ್. ಅವ್ರನ್ನ ಮೀಟ್ ಮಾಡಿದೆ. ಐ ವಾಸ್ ವೆರಿ ಜನರಸ್. ನನ್ನ ಸಿಚುವೇಷನ್ ಗೊತ್ತಾಗಿದ್ದು, ಕಾಸು ಕೊಟ್ಟರು. ಐ ಥಿಂಕ್ ವೆರಿ ನೈಸ್ ಮ್ಯಾನ್ ಅನ್ನಿಸ್ತು ನನಗೆ. ಥ್ಯಾಂಕ್ ಯು ಸರ್. ಸೊ ಅದು ಮುಗಿಸ್ಕೊಂಡು ಮನೆಗೆ ಬಂದೆ. ಮತ್ತೆ ವಾಪಸ್ ಮನೆಗೆ ಬಂದು ರೆಸ್ಟ್ ಮಾಡಿ ಡೇನ ಎಂಡ್ ಮಾಡಿದೆ.